ಶನಿವಾರ ಸೆರೆ ಹಿಡಿದ ಕರಡಿಗೆ ರೇಬೀಸ್ ಖಾಯಿಲೆ ದೃಢ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಜನ ಜಾನುವಾರುಗಳಿಗೆ ವ್ಯಾಕ್ಸಿನೇಷನ್ ಹಾಕಲು ಸೂಚನೆ. ಸಿಂಗರಾಜಪುರ ಕೋಡಂಬಹಳ್ಳಿ ರಸ್ತೆಯಲ್ಲಿ ಸೆರೆಯಾದ ಕರಡಿಗೆ ರೇಬೀಸ್ ಖಾಯಿಲೆ ದೃಢಪಟ್ಟಿದ್ದು, ಈ ನಿಟ್ಟಿನಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಜನ ಜಾನುವಾರುಗಳಿಗೆ ರೇಬೀಸ್ ಲಸಿಕೆ ಹಾಕಿಸಿಕೊಳ್ಳುವಂತೆ ಅರಣ್ಯ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಪಶುವೈದ್ಯಕೀಯ ಇಲಾಖೆ ಸಾರ್ವಜನಿಕರಿಗೆ ಸೂಚನೆ ನೀಡಿದೆ. ಶನಿವಾರ ತಾಲೂಕಿನ ಸಿಂಗರಾಜಪುರ ಮತ್ತು ಕೋಡಂಬಹಳ್ಳಿ ಮಾರ್ಗದ ದಂಡಿನ ಮಾರಮ್ಮ ದೇವಸ್ಥಾನದ ಬಳಿ ಸೆರೆ ಹಿಡಿಯಲಾದ ಕರಡಿಗೆ ರೇಬೀಸ್ ಖಾಯಿಲೆ ಇರುವುದು ದೃಢಪಟ್ಟಿದ್ದು, ಈ ನಿಟ್ಟಿನಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಜಾನುವಾರುಗಳು ಮತ್ತು ಕರಡಿ ಸೆರೆ ವೇಳೆ ಇದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ವಾಹನ ಸವಾರರಿಗೆ ವ್ಯಾಕ್ಸಿನೇಷನ್ ನೀಡುವಂತೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯರು, ಅರಣ್ಯ ಇಲಾಖೆ ಮತ್ತು ಪಶುವೈದ್ಯಕೀಯ ಇಲಾಖೆಗಳಿಗೆ ಸೂಚನೆ ನೀಡಲಾಗಿದೆ. ಸಿಂಗರಾಜಪುರ ಮತ್ತು ಬೈರಶೆಟ್ಟಿಹಳ್ಳಿ ಕೋಡಂಬಹಳ್ಳಿ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದ 40 ವರ್ಷದ ಹೆಣ್ಣು ಕರಡಿಯು ವಾಹನ ಸವಾರರನ್ನು ಅಡ್ಡಗಟ್ಟಿ ಸಾಕಷ್ಟು ಸಮಸ್ಯೆ ಮಾಡಿತ್ತು. ಜೊತೆಗೆ ವಾಹನಗಳ ಚಕ್ರಗಳ ಸೀಟ್ ಕಿತ್ತು ಅರಣ್ಯ ಇಲಾಖೆಯ ಜೀಪ್ ಬಿಡಿ ಭಾಗವನ್ನು ಸಹ ಕಿತ್ತು ಹಾಕಿತ್ತು. ಜೊತೆಗೆ ರಸ್ತೆಯಲ್ಲಿ ಹೋಗುತ್ತಿದ್ದ ವಾಹನ ಬೈಕ್ ಸವಾರರ ಮೇಲೂ ಸಹ ದಾಳಿ ಮಾಡಿ ಅವರು ತಪ್ಪಿಸಿಕೊಂಡು ಹೋಗಿದ್ದರು. ಬೈರಶೆಟ್ಟಿಹಳ್ಳಿಯ ದೊಡ್ಡಯ್ಯ ಅವರ ಮೂಗನ್ನು ಪರಚಿತ್ತು. ಕೊನೆಗೆ ಕರಡಿಯನ್ನು ಬಲೆ ಹಾಕಿ ಸೆರೆ ಹಿಡಿಯುವ ವೇಳೆ ಸಾತನೂರು ಅರಣ್ಯ ಅಧಿಕಾರಿ ಮುತ್ತುನಾಯಕ್ ಮತ್ತು ಸಿಬ್ಬಂದಿಗೆ ಗಾಯ ಮಾಡಿತ್ತು. ಆದರೂ ಕರಡಿಯನ್ನು ಸೆರೆ ಹಿಡಿದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಬಿಡಲಾಗಿತ್ತು. ಇದೀಗ ಕರಡಿಯ ಆರೋಗ್ಯ ತಪಾಸಣೆ ಮಾಡಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯರು ಕರಡಿ ರಕ್ತದ ಪರೀಕ್ಷೆ ಮಾಡಿದ್ದ ವರದಿಯಲ್ಲಿ ಕರಡಿಗೆ ರೇಬೀಸ್ ಖಾಯಿಲೆ ಇರುವುದು ದೃಢಪಟ್ಟಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕರಡಿ ಸೆರೆಯಲ್ಲಿ ಭಾಗಿಯಾಗಿದ್ದ ಸಿಬ್ಬಂದಿಗಳ ತಂಡ ಮತ್ತು ಸಾರ್ವಜನಿಕರಿಗೆ ವ್ಯಾಕ್ಸಿನೇಷನ್ ಮಾಡಿಸಲಾಗಿದ್ದು, ಜೊತೆಗೆ ಕರಡಿ ದಾಳಿಯಿಂದ ಗಾಯಗೊಂಡಿರುವ 3ವರಿಗೂ ಸಹ ವ್ಯಾಕ್ಸಿನೇಷನ್ ಮಾಡಲಾಗಿದೆ. ಈಗಾಗಲೇ ಸಿಂಗರಾಜಪುರ ಕೋಡಂಬಹಳ್ಳಿಯಲ್ಲಿ ಗ್ರಾಮಸಭೆ ಮಾಡಿ ಜನರಿಗೆ ಅರಿವು ಮೂಡಿಸಿದ್ದೇವೆ ಎಂದು ಚನ್ನಪಟ್ಟಣ ವಲಯ ಅರಣ್ಯಾಧಿಕಾರಿ ಮಲ್ಲೇಶ್ ಅವರು ತಿಳಿಸಿದ್ದಾರೆ. ಈ ಸಂಬಂಧ ಚನ್ನಪಟ್ಟಣ ತಾಲೂಕು ಆರೋಗ್ಯ ಅಧಿಕಾರಿ ವೆಂಕಟೇಶ್, ಡಿಎಫ್ಒ ರಾಮಕೃಷ್ಣಪ್ಪ ಮಾತನಾಡಿ, ತಪ್ಪದೇ ಜನರು ಮತ್ತು ಜಾನುವಾರುಗಳಿಗೆ ಮುಂಜಾಗೃತಿಯಾಗಿ ರೇಬೀಸ್ ಲಸಿಕೆಯನ್ನು ಹಾಕಿಸಿಕೊಳ್ಳಿ. ಲಸಿಕೆಗಳು ಚನ್ನಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹಾಗೂ ಬಿವಿಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಲಭ್ಯವಿದೆ ಎಂದು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಶನಿವಾರ ದಿನ ಬೆಳಗ್ಗೆ 6:30ಗೆ ಒಂದು ಕರಡಿ ಒಬ್ಬ ಬೈಕ್ ಸವಾರ ಮೇಲೆ ಅಟ್ಯಾಕ್ ಮಾಡಿದ್ದೆ. ನಮ್ಮ ಮುಂದೆ ನೆಕ್ಸ್ಟ್ ಇನ್ನೊಂದು ಬೈಕ್ ಬರ್ತೀರಾ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೆ ಅಂದ ತಕ್ಷಣನೇ ನಮ್ಮ ಸಿಬ್ಬಂದಿಯವರಿದ್ದರು ಚನ್ನಪಟ್ಟಣ ತಾಲೂಕು ಸಿಂಗರಾಜಪುರ ಮತ್ತು ಕೋಡಂಬಳ್ಳಿ ಬೈರಶೆಟ್ಟಿ ರಸ್ತೆಯಲ್ಲಿ ಇದೊಂದು ನೋಡಿದಾಗ ಬೈಕ್ನಲ್ಲಿ ಅಟ್ಯಾಕ್ ಮಾಡಿ ಆ ಬೈಕ್ನೆಲ್ಲ ಪಾರ್ಟ್ನ ಚೇಂಜ್ ಮಾಡ್ತಿತ್ತು. 2 ಜನಕ್ಕೆ ಅಟ್ಯಾಕ್ ಮಾಡಿದಾಗ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಸ್ಟಾಫ್ ಎಲ್ಲ ಸುತ್ತುವರೆದು ಇದು ಮಾಡಿದಾಗ ಸೊ ಕರಡಿ ಏನು ಮಾಡಿದೆ, ಸ್ವಲ್ಪ ವಿಚಿತ್ರವಾಗಿ ವರ್ತಿಸಿ ಅದ ಮೇಲೆ ಅಲ್ಲೇ ಇರುವಂಥ ಜನಗಳ ಮೇಲೆ ಒಬ್ಬರು ರೈತರ ಮೇಲೆ ಅಟ್ಯಾಕ್ ಮಾಡಿದೆ. ಮತ್ತು ನಮ್ಮ ರಕ್ಷಣೆ ಮಾಡೋಕ್ಕೆ ಹೋದಂಥ DRF ಮುತ್ತುನಾಯಕ್ ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದೆ. ಮುಂದೆ ಅದೇ ರೀತಿ ನಮ್ಮ ಸ್ಟಾಫ್ ಸಿಬ್ಬಂದಿವರೆಗೂ ಸ್ವಲ್ಪ ಅಟ್ಯಾಕ್ ಮಾಡಿತ್ತು. ಸೊ ಅನಂತರ ರೈತರು ಮತ್ತು ಸಿಬ್ಬಂದಿ ಸರ್ಕಾರ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಅದನ್ನು KG ಹಾಕೊಂಡು ಬಂದು ಚನ್ನಪಟ್ಟಣ ಇದರತ್ತ ನಿಲ್ಲಿಸಿದ್ದು. ಸೊ ಆಮೇಲೆ ಅದಕ್ಕೆ ನಾವು ಡಾಕ್ಟ್ರ್ ಫೋನ್ ಮಾಡಿದ್ದು ಬನ್ನೇರುಘಟ್ಟ ಡಾಕ್ಟ್ರು ಬಂದಾಗ ಅದು ಸ್ವಲ್ಪ ವಯಸ್ಸಾಗಿರೋದು ಗೊತ್ತಾಗಿತ್ತು. ಅದಕ್ಕೆ ಹಲ್ಲಿರಲಿಲ್ಲ ಮತ್ತು ಸುಮಾರು ಹೆಣ್ಣು ಕರಡಿ 35 ವರ್ಷ ಆಗಿತ್ತು. ಆ ಮೇಲೆ ಡಾಕ್ಟರ್ ಅದು ಮಾಡಿ ಇದನ್ನು ಬದುಕೋದು ಕಷ್ಟ ಆಗುತ್ತೆ ಅಂತೇಳಿ ನಿತ್ರಾಣಗೊಂಡಿರೋದ್ರಿಂದ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕು ರೆಸ್ಕ್ಯೂ ಸೆಂಟ್ರಿಗೆ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ದು. ಸೊ ಶನಿವಾರ ನಾವು ಬಂದ ತಕ್ಷಣ ನಾವು ಕಲ್ಲಂಗಡಿ ಹಣ್ಣು ನೀರು ಎಲ್ಲ ಕೊಟ್ಟು ಸ್ವಲ್ಪ ಅದೆಲ್ಲ ತೊಗೊಂಡು ಅದು ಸ್ವಲ್ಪ ಲವಲವಿಕೆಯಿಂದ ಕಂಡು ಬಂತು. ಆದರೆ ಭಾನುವಾರ ಬೆಳಗ್ಗೆ ನಮಗೆ ಒಂದು 9-10 ಗಂಟೆಗೆ ಮೆಸೇಜ್ ಬಂತು, ಕರಡಿ ಯಾವುದೇ ಟ್ರೀಟ್ಮೆಂಟ್ಗಳನ್ನ ಸ್ಪಂದಿಸದೆ ಸಾವನ್ನಪ್ಪಿದೆ ಅಂತ. ಸರಿ, ಆಮೇಲೆ ಸಂಜೆ ಅಷ್ಟೊಳಗೆ ಪೋಸ್ಟ್ಮಾರ್ಟಮ್ ಮಾಡಿ ನೋಡಿದಾಗ ರೇಬೀಸ್ ಇರೋದು ಖಚಿತವಾಗಿರ್ತದೆ. ಸೊ ಅದು ಇಮಿಡಿಯೇಟಾಗಿ ಅಲ್ಲಿನ ಡಾಕ್ಟ್ರು ಇದು ಮಾಡಿ ರೇಬೀಸ್ ಇರೋದು ಖಚಿತ ಬಂದ ತಕ್ಷಣವೇ ಆ ರೇಬೀಸ್ ಆಗಿರೋದಕ್ಕೆಲ್ಲ ಲೋಕಲ್ ಏನನ್ನು ಮಾಡಬೇಕು ಟೀಮ್ ಸೆಲೆಕ್ಟ್ ಮಾಡಿ ಲೋಕಲ್ ವೆಟರ್ನರಿ, ಲೋಕಲ್ ಡಾಕ್ಟ್ರು ಮತ್ತು ಅರಣ್ಯ ಇಲಾಖೆ ಇವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಿ ಏನೇನು ಪ್ರಿಕಾಷನ್ ತೊಗೋಬೇಕು ಅಂತ ಹೇಳಿದ್ರು. ನಮ್ಮ ಮೊದಲನೇ ಏನಾಗಿತ್ತು ಅಂದರೆ ಏನು ನಮ್ಮ DRF ಮುತ್ತುನಾಯಕ ಮತ್ತು ರೈತರು ಮತ್ತು ಇನ್ನೊಬ್ಬ ಹುಡುಗರಿಗೆ ಏನು ಅಟ್ಯಾಕ್ ಆಗಿತ್ತು ಅವ್ರಿಗೆ ಆಲ್ರೆಡಿ ನಾವು
ಪ್ರಿಕಾಷನರಿ ಮೆಜರ್ ಆಗಿ ರೇಬಿಸ್ ಇಂಜೆಕ್ಷನ್ ಮತ್ತು ಟೆಟ್ನಸ್ ಇಂಜೆಕ್ಷನ್ ಎರಡೂ ಕೊಡಿಸಿದ್ದು. ಸೊ ಉಳಿದವರು ಯಾರು ಈ ಟಚಲ್ಲಿ ಬಂದಿದ್ದಾರೆ, ಕ್ಯಾಪ್ಚರ್ ಮಾಡೋಕೆ ಹೋಗಿದ್ದಾರೆ, ಅವ್ರ ಟೀಮ್ನ ಮತ್ತು ಕೋರ್ ಜೋನ್ ಅಂತ ಹೇಳ್ತೀವಿ, 1 ಕಿಲೋಮೀಟರ್ ವ್ಯಾಪ್ತಿಯೊಳಗಡೆ ಇರುವಂಥ ದನಕರುಗಳು ಇದು ಮಾಡೋದಕ್ಕೆ, ಮತ್ತು ಜನಗಳಿಗೆಲ್ಲ ಗ್ರೂಪ್ ಮಾಡಿ ಇಮಿಡಿಯೇಟಾಗಿ ಸಂದೇಶ ಕಳಿಸಿ ಟ್ರೀಟ್ಮೆಂಟ್ ತೊಗೊಳಕ್ಕೆ, ರೇಬಿಸ್ ಇಂಜೆಕ್ಷನ್ ತೊಗೊಳಕ್ಕೆ ಕೇಳಿರ್ತಾರೆ. ಸೊ ಅದೇ ರೀತಿ ನಾವು ಅದನ್ನು ಮೆಸೇಜಸ್ ಎಲ್ಲರಿಗೂ ಪಾಸ್ ಮಾಡಿ, ಸೊ ಒಂದು ಟೀಮ್ ವಾಟ್ಸಪ್ ಗ್ರೂಪಲ್ಲಿ ಒಂದು ಟೀಮ್ ಮಾಡಿ ಎಲ್ಲರಿಗೂ ನಾವು ಮೆಸೇಜ್ ಕಳಿಸಿ, ಸೊ ಎಲ್ಲರೂ ನಮ್ಮ ಸಿಬ್ಬಂದಿಯವ್ರಿಗೂ ಎಲ್ಲ ತೊಗೊಂಡಿದ್ದಾರೆ. ರೈತರಿಗೂ ಕೂಡ ನಾವು ಮೆಸೇಜ್ ಮಾಡಿದ್ದೀವಿ, ಯಾರ್ಯಾರು ಕರಡಿ ಹಿಡಿಯುವಾಗ ಮಾಡಿದ್ರು ಅವ್ರಿಗೆಲ್ಲನೂ ಈಗ ರೇಬಿಸ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಅಕಸ್ಮಾತ್ ನಮ್ಮ ಗೊತ್ತಿಲ್ದಿರ ಇನ್ನೂ ಯಾರನ್ನು ಇನ್ವಾಲ್ವ್ ಆಗಿದ್ದರೆ ಅವರು ಕೂಡ ಈ ಒಂದು ಮುಖಾಂತರ ಕೇಳ್ಕೊಳ್ತೀನಿ, BVಹಳ್ಳಿ ಮತ್ತು ಕೋಡಂಬಳ್ಳಿಯಲ್ಲಿ ಕೂಡ ರೇಬಿಸ್ ಇಂಜೆಕ್ಷನ್ ಸ್ಟಾಕ್ ಇದ್ದಾವೆ, ಹತ್ತಿರದಲ್ಲಿ ಹೋಗಿ ತೊಗೋಬೋದು. ಸೊ ಬೇರೆ ಯಾರೋ ಆತಂಕ ಪಡೋ ಅವಶ್ಯಕತೆ ಇಲ್ಲ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂಥವ್ರು ಮತ್ತು 5 ಕಿಲೋಮೀಟರ್ ಸ್ವಲ್ಪ ಸೆನ್ಸಿಟಿವ್ ಜೋನ್ ಅಂತ ಇದು ಮಾಡ್ತೀವಿ. 1 ಕಿಲೋಮೀಟರ್ ವ್ಯಾಪ್ತಿಯವರು ಸ್ವಲ್ಪ ಅದನ್ನು ತಗೋಬೇಕಾಗತ್ತೆ, ತಗೊಂಡು ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀವಿ. ಅಕಸ್ಮಾತ್ ಯಾರು 1 ಕಿಲೋಮೀಟ್ರಲ್ಲಿ ಅಥವಾ ಆ ಕರಡಿ ಇರುವಂಥ ಜನಗಳಿರುವಂಥ ರೈತರು ಇರ್ಬೋದು, ಜಾನುವಾರು ಸಾಕ್ತಾ ಇರೋವಂಥವ್ರು, ಅವರೆಲ್ಲ ಕೂಡಲೇ ಇಮಿಡಿಯೇಟಾಗಿ ಲೋಕಲ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಮತ್ತು ವೆಟರ್ನರಿ ಡಾಕ್ಟ್ರನ್ನ ಅನಿಮಲ್ಗೋಸ್ಕರ ವೆಟರ್ನರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಅಕಸ್ಮಾತ್ ಅಲ್ಲೇನಾದರೂ ಇಲ್ಲ ನಮ್ಮನ್ನು ಕನ್ಸಲ್ಟ್ ಮಾಡಿ ನಾವು ಏನು ಮಾಡಬೇಕು ಅಂತ ಹೇಳ್ತೀವಿ. ಸೊ ಸ್ವಲ್ಪ ಏನಾದರೂ ಸಿಮ್ಟಮ್ಸ್ ಇದ್ದರೆ ಅಲ್ಲಿನ ಚೆಕ್ ಮಾಡಬೇಕಾಗತ್ತೆ.